ಇವತ್ತು ನಾನೊಂದು ಡೇ ಇನ್ ಮೈ ಲೈಫ್ ವಿಡಿಯೋ ಇದರಲ್ಲಿ ನಾನು ಶಾಪಿಂಗ್ ವಿಡಿಯೋ ಎಲ್ಲಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೆಸರು ಮತ್ತು ಕ್ಯೂಕಂಬರ್ ಅಂತ ತಿಂದ್ಕೊಂಡು ನಾನು ಶಾಪಿಂಗ್ ಹೋಗಲಿಕ್ಕೆ ರೆಡಿ ಆದೆ. ಹಾಗೆ ರೆಡಿಯಾಗಿಕೊಂಡು ಶಾಪಿಂಗ್ಗೆ ಹೊರಟೆ. ಇವತ್ತು ನನಗೆ ಕಾಸ್ಮೆಟಿಕ್ಸು ಡ್ರೆಸ್ಸು ಎಲ್ಲಾನು ಪರ್ಚೇಸ್ ಮಾಡ್ಲಿಕ್ಕೆ ಉಂಟು. ಮೊದಲಿಗೆ ಡ್ರೆಸ್ಸನ್ನು ಪರ್ಚೇಸ್ ಮಾಡೋ ಅಂತೇಳಿ ಹೋದದ್ದು. ನಾನು ವೆಸ್ಟರ್ನಲ್ಲಿ ನೋಡಿದ್ದು ಮೊದಲಿಗೆ. ನನಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಹೀಗೆ ನೋಡಿಕೊಂಡು ಹೋಗಿ ಪರ್ಚೇಸ್ ಮಾಡೋದು ತುಂಬ ಇಷ್ಟ. ಇಲ್ಲಿರುವಂತಹ ಎಲ್ಲ ಕಲೆಕ್ಷನ್ಸ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಪ್ಯಾಂಟ್ಸ್ ಆದರೂ, ಶರ್ಟ್ಸ್ ಆದರೂ, ಟಿ ಶರ್ಟ್ಸ್ ಆದರೂ ಅಷ್ಟೇ ಕ್ವಾಲಿಟಿ ಕೂಡ ಇತ್ತು. ನಂಗೆ ಇಷ್ಟ ಆಗೋದಂತೂ ಸೈಜು ಕೂಡ ಕರೆಕ್ಟ್ ಆಗಲಿಲ್ಲ. ಹಾಗೆ ತುಂಬ ಕನ್ಫ್ಯೂಷನ್ ಆಯಿತು. ಹಾಗೆ ಲಂಚ್ ಮಾಡು ಅಂತೇಳಿ ಹೋದೆ. ಲಂಚ್ ಮಾಡಿ ಮುಗಿದ ಮೇಲೆ ಇನ್ನು ಟ್ರೆಡಿಷ್ನಲಲ್ಲಿ ನೋಡು ಅಂತೇಳಿ ಹಾಗೆ ಹೋದೆ. ಅಲ್ಲಿ ಕೂಡ ನನಗೆ ಕನ್ಫ್ಯೂಷನ್ ಆಯಿತು. ಗ್ರ್ಯಾಂಡ್ ತೆಗಿಬೇಕಾ, ಸಿಂಪಲ್ ತೆಗಿಬೇಕಾ ಅಂತೇಳಿ. ಗ್ರ್ಯಾಂಡ್ ಹಾಕಿ ನೋಡಿದಾಗ ತುಂಬ ಬ್ಯೂಟಿಫುಲ್ ಆಗಿತ್ತು. ಮತ್ತು ಅದು ಬೇಡ, ಸಿಂಪಲ್ ಆಗಬಹುದು ಅಂತೇಳಿ ಹಾಗೆ ನೋಡಿದೆ. ಆವಾಗಲೂ ಕನ್ಫ್ಯೂಷನ್ ಆಯಿತು, ಬೇಡುವ ಬೇಕು ಅಂತೇಳಿ. ಹಾಗೆ ಏನೂ ತೆಗೀಲಿಲ್ಲ, ಮತ್ತು ಮನೆಗೆ ಹಾಗೆ ಹೋದೆ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನಾನೇನು ನಾಳೆ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತೀನಿ, ನಾಳೆ ತೆಗಿತೀನಿ. ಯಾವುದಾದ್ರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ನಾನು ನೋಡ್ತೀನಿ ಅದನ್ನು. ಮತ್ತು ಮನೆಗೆ ಹೋದಾಗ 2 ಪಾರ್ಸಲ್ ಡೆಲಿವರಿ ಆಗಿತ್ತು. ಈ ಬ್ರಾ ನಾನು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡೋದು. ನನಗೆ ಮೊದಲಿಗೆ ಪರ್ಚೇಸ್ ಮಾಡಿ ಅಷ್ಟು ಇಷ್ಟ ಆಗಿತ್ತು. ಹಾಗಿದ್ದು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಿದ್ರ ಕ್ವಾಲಿಟಿ, ಇದರ ಬ್ಯಾಕ್ ಬಟನ್ ಉಂಟಲ್ಲ 3 ಬಟನ್ ಬರ್ತದೆ. ಇದು 36 ಸೈಜು, ಮತ್ತು 34 ಸೈಜಿಂದಕ್ಕೆ 2 ಬಟನೇ ಬರೋದು. ಇದರ ಕಪ್ ಸೈಜು ತುಂಬ ದೊಡ್ಡದಾಗಿ ಉಂಟು, ಹಾಕಲಿಕ್ಕೆ ಅಷ್ಟೇ ಕಂಫರ್ಟು ಕೂಡ. ಕ್ವಾಲಿಟಿ ಹೇಳೋದಿದ್ರೆ ನಾನು ಮೊದಲಿಗೆ ಇದನ್ನು ಆರ್ಡ್ರ್ ಮಾಡಿ 1 ವರ್ಷ ಏನೋ ಆಗ್ತಾ ಬಂತು. ಇವಾಗಲೂ ಕೂಡ ಏನೂ ಆಗಲಿಲ್ಲ. ಇದರ ಪ್ರೈಸು 3 ಪೀಸಿಂದಕ್ಕೆ 36 ಸೈಜಿಂದಕ್ಕೆ 350 ರುಪೀಸ್, 34 ಸೈಜಿಂದಕ್ಕೆ 270. ಅದು ಕೂಡ ನನ್ನ ಹತ್ರ ಉಂಟು. ವಿಡಿಯೋ ಬೇಕಿದ್ರೆ ಹೇಳಿ, ಅದನ್ನು ಕೂಡ ತೋರಿಸ್ತೀನಿ. ಸೈಜು ಚೇಂಜ್ ಆಗೋ ಹಾಗೆ ಪ್ರೈಸು ಕೂಡ ಚೇಂಜ್ ಆಗ್ತಾ ಇರ್ತದೆ. ಮತ್ತು ಈ ಪ್ಯಾಂಟೀಸ್ ಇದು ನನಗೆ ಇಷ್ಟನೇ ಆಗಲಿಲ್ಲ. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಉಂಟು. ಮತ್ತು ಇದರ ಮೆಟೀರಿಯಲು ಕೂಡ ಹಾಗೆ ಸಾಫ್ಟ್ ಆಗಿ ಫೀಲ್ ಆಗ್ತದೆ. ಕಾಟನ್ ಏನೂ ಅಲ್ಲ, ಲಬ್ಬರಿನ ಥರ ಉಂಟು. ಎಷ್ಟು ಸ್ಟ್ರೆಚಬಲ್ ಆಗ್ಬೋದು, ಯಾರಿಗೂ ಕೂಡ ಸೈಜ್ ಆಗ್ಬೋದು. ಕೈಯಲ್ಲಿ ಮುಟ್ಟುವಾಗ ತುಂಬ ಸಾಫ್ಟ್ ಆಗಿ ಉಂಟು, ಆದರೆ ಕಾಟನಿನ ಥರ ಇಲ್ಲ. ಇದರ ಸೈಡು ಸ್ಟಿಚ್ ಉಂಟಲ್ವ, ಗಮ್ಮಿನಲ್ಲಿ ಅಂಟಿಸಿದ ಹಾಗೆ ಉಂಟು, ಸ್ಟಿಚ್ ಮಾಡಿದ ಹಾಗೆ ಇಲ್ಲ. 2 ಸಲ ಯೂಸ್ ಮಾಡಿದ ಮೇಲೆ ಹೇಗುಂಟು ಅಂತೇಳಿ ನಾನು ಹೇಳ್ತೀನಿ. ಅದಾದಮೇಲೆ ಈವ್ನಿಂಗ್ ಆಗಿತ್ತು, ನಂಗೆ ಹಸಿವಾಗ್ತಿತ್ತು. ಕಾಫಿ ಮತ್ತು ಬ್ರೆಡ್ಡಿಗೆ ನ್ಯೂಟ್ರೆಲ್ಲ ಹಾಕ್ಕೊಂಡು ತಿಂದೆ. ನೈಟ್ ಡಿನ್ನರಿಗೆ ಪರೋಟ ಮತ್ತು ಚಿಕನ್ ಕರಿ ಇತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ.